ಕನಸಲ್ಲೂ ನೀನೇ ಸ್ವಾಮಿ, ಮನದಲ್ಲೂ ನೀನೇ ಸ್ವಾಮಿ, ಉಸಿರುಸಿರು ನಿನ್ನ ಹೆಸರೇ, ಕಣ್ತೆರೆದು ನೋಡು ಮಹದೇಶ್ವರ ದಯಬಾರದೆ. ಸರ್ ನಮಸ್ತೆ. ನಮಸ್ತೆ ಸರ್. ಮಹದೇಶ್ವರ ದಯಬಾರದೆ ಅನ್ನೋ ಒಂದು ಗೀತೆ ಬಂದು ಇಲ್ಲಿಗೆ 20 ವರ್ಷ ಆಗಿದೆ. ಮಳವಳ್ಳಿ ಮಹಾದೇವ ಸ್ವಾಮಿ ಅವರ ಧ್ವನಿಯಲ್ಲಿ ಹೌದು. ಇಡೀ ಜಗತ್ತನ್ನೇ ಪಸರಿಸ್ಬಿಟ್ಟಿದೆ. ಹೌದು. ಆದ್ರೆ ನೀವು ನಮ್ಮ ಮುಂದೆ ಕೂತಿದ್ದೀರಾ, ಈ ಗೀತೆಯ ರಚನಾಕಾರರು, ಈ ಹಾಡನ್ನ ಬರೆದವರು ನೀವು ಅಂತ ಗೊತ್ತಾಯ್ತು. ಹೌದಾ ಸರ್? ಇದು ಹೌದು ಹೌದು ಸರ್, ತಮ್ಮ ಪರಿಚಯ ಮಾಡ್ಕೋತೀರಾ? ಸರ್, ನನ್ನ ಹೆಸರು ರವಿಕುಮಾರ್, ಕುಮಾರನಪುರ. ಯಾವ ಊರವ್ರು ಸರ್ ನೀವು? ನಮ್ಮದು ಚಾಮರಾಜನಗರ ಜಿಲ್ಲೆ, ಯಳಂದೂರು ತಾಲೂಕು, ಕುಮಾರನಪುರ ಸರ್ ನಮ್ದು. ನನ್ನ ಹೆಸರು ರವಿಕುಮಾರ್. ಈ ಗೀತೆ ಈ ವರ್ಷಕ್ಕೆ 20 ವರ್ಷ ಸರ್. ಈ 2026ಕ್ಕೆ 2026ಕ್ಕೆ 20 ವರ್ಷ ಆಗಿದ್ರು ಕೂಡ ಅದು ಹೊಸ್ತಾಗೆ ಇದೆ. ಹೌದು 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 ಸರ್. ಅದೇನೋ ಮಾದಪ್ಪನ ದಯೆ ಇದೆ ಏನೋ ಗೊತ್ತಿಲ್ಲ ಇನ್ನ ಅದಕ್ಕೆ. ಹೌದು ಸರ್, ಅದು ಮಹದೇಶ್ವರ ದಯೆ. ಮತ್ತು ಈ ಒಂದು ಗೀತೆಯನ್ನ ಹಾಡಿ ಅತ್ಯಂತ ಜನಪ್ರಿಯಗೊಳಿಸ್ಕೊಟ್ಟಂತಹ ನಮ್ಮ ಗಾಯಕರು, ಆ ಮೇರು ಧ್ವನಿಯ ಗಾಯಕರು ಮಳವಳ್ಳಿ ಮಹಾದೇವ ಸ್ವಾಮಿ ಸರ್ ಅವ್ರಿಗೆ ನಾನು ಮೊದಲು ಅವ್ರಿಗೆ ಕೃತಜ್ಞತೆ ಅರ್ಪಿಸ್ತೀನಿ ಸರ್. ಯಾಕೆಂತಂದ್ರೆ ಈ ಗೀತೆಯನ್ನ ಅವರು ಹಾಡಿ ಅಷ್ಟು ಜನಪ್ರಿಯ ಆಗಿದೆ. ಅದು ಅಮೆರಿಕದಲ್ಲಿ ಕೂಡ ಹಾಡನ್ನ ಆಡ್ತಾ ಇದ್ದಾರೆ. ಬೇರೆ ಯಾರಾದ್ರೂ ಆಡಿದ್ರೆ ಅದಿಷ್ಟು ಪ್ರಸಿದ್ಧಿ ಆಗ್ತಾನೆ ಗೊತ್ತಿಲ್ಲ ಸರ್. ಬಟ್ ಇವ್ರ ಧ್ವನಿಯನ್ನ ಇಡೀ ನಾಡಿನ ಜನ, ನಾಡಿನಿಂದ ಆಚೆ ಕೂಡ, ದೇಶ ವಿದೇಶಗಳಲ್ಲಿ ಕೂಡ ಇದು ಮನೆ ಮಾತಾಗಿದೆ. ಹಾಗಾಗಿ ಅವ್ರಿಗೆ ಮೊದಲನೇ ಪ್ರಣಾಮಗಳು ಸರ್. ಖಂಡಿತ. ಅಂದ್ರೆ ಆ ಹಾಡ್ನ ಬರ್ದವ್ರು ನೀವು, ಅದಕ್ಕೆ ಧ್ವನಿ ಆಗಿದ್ದಕ್ಕೆ ಇಷ್ಟು ಪ್ರಸಿದ್ಧಿ ಆಗಿದೆ ಅಂತ ನೀವು ಅವ್ರಿಗೆ ಗೌರವ ಸರ್. ಈ ಹಾಡ್ನ ನೀವು ಬರೆದ್ರಲ್ಲ, ಇದು ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಬೋದ ಸರ್? ಸರ್, ಈಗಾಗ್ಲೇ ಈ ವಿಷಯವಾಗಿ ನಾನು ಹಲವಾರು ಚಾನೆಲ್ಗಳ ಕೂಡ ಮಾತಾಡಿದ್ದೀನಿ. ಓಕೆ. ಮತ್ತೆ ನಾನು ಅದನ್ನೇ ಮತ್ತೊಮ್ಮೆ ಹೇಳ್ತೀನಿ. ಹೇಳಿ ಸರ್. ನಾನು ಮೊದಲು ನನಗೆ ಕೆಲಸ ಸಿಕ್ಕಿದ್ದು ಗುಂಡ್ಲುಪೇಟೆ ತಾಲೂಕಲ್ಲಿ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ? ಶಿಕ್ಷಕ ವೃತ್ತಿ ಮಾಡ್ತಾ ಇದ್ದೀನಿ ಸರ್. ಸರ್ಕಾರಿ ಕನ್ನಡ ಶಿಕ್ಷಕರು, ಸರ್ಕಾರಿ ಶಾಲೆಯಲ್ಲಿ. ಅಂದ್ರೆ ಕರ್ನಾಟಕ ಸರ್ಕಾರದ ಕನ್ನಡ ಶಾಲೆ, ಗೌರ್ಮೆಂಟ್ ಶಾಲೆಯ ಕನ್ನಡ ಶಿಕ್ಷಕರು ಸರ್. ಕೇಳಕ್ಕೆ ಖುಷಿ ಆಗುತ್ತೆ. ಅಲ್ಲಿ ನಾನು ಡ್ಯೂಟಿ ಮಾಡುವಂತ ಊರಲ್ಲೇನೆ ಒಬ್ರು ಡಾಕ್ಟರ್ ಇದ್ರು. ಅವ್ರ ಹೆಸರು ಡಾಕ್ಟರ್ ಸೀತಾಲಕ್ಷ್ಮಿ ಅಂತ ಮೇಡಮ್. ಅವರು, ಸರ್ ನೀವು ಹಾಡ್ತೀರಲ್ಲ, ನಿಮ್ಮ ಧ್ವನಿಗೆ ನಾನೊಂದು ಕ್ಯಾಸೆಟ್ ಕೊಡ್ತೀನಿ, ಭಾವಗೀತೆ, ಅದನ್ನ ಕಲೀರಿ, ಚೆನ್ನಾಗಿರ್ತದೆ ಅಂತ ಹೇಳಿದ್ರು. ವಾಸಂತಿ ಅಂತ ಕ್ಯಾಸೆಟ್ ಹೆಸರು. ಅದರಲ್ಲಿ 7-8 ಭಾವಗೀತೆಗಳಿದ್ವು. ಅದರಲ್ಲಿ ಇದು ಕೂಡ ಒಂದು. ನೀನಿಲ್ಲದೆ ನನಗೇನಿದೆ, ಬರಿದಾದ ಬಾಳಲ್ಲಿ ಲಲಲ, ಇದೊಂದು ಹಾಡು ಸರ್. ಅಂದ್ರೆ ಈ ಗೀತೆಯನ್ನ ಕಲ್ತ್ಕೊಳ್ಳಿ, ನಿಮ್ಮ ಧ್ವನಿಗೆ ಚೆನ್ನಾಗಿರುತ್ತೆ, ಹಾಡಿ. ಕಲ್ತೆ ಸರ್. ಕಲ್ತಾದ್ಮೇಲೆ ಈ ಗೀತೆಯನ್ನ, ಇದು MN ವಾಸರಾವ್ ಅವರು ಬರೆದಿರ್ತಕ್ಕಂಥ ಗೀತೆ, ಭಾವಗೀತೆ. ಅದರ ಒಂದು ರಾಗ ಸಂಯೋಜನೆ C ಅಶ್ವಥ್ ಸರ್. ಈ ಗೀತೆನ ನಮ್ಮ ಚಾಮರಾಜೇಶ್ವರ ದೇವಸ್ಥಾನದ ಮುಂದೆ ಚಾಮರಾಜನಗರದಲ್ಲಿ ಹಾಡ್ತಾ ಇದೆ. ಆ ದಿನ ಆಕಸ್ಮಿಕವಾಗಿ ಮಳವಳ್ಳಿ ಮಹದೇವಸ್ವಾಮಿ ಅಣ್ಣ ಬಂದಿದ್ರು ದೇವಸ್ಥಾನದ ಮುಂದೆ. ಪ್ರೋಗ್ರಾಮ್ ಅನ್ನು ನೋಡ್ಬಿಟ್ಟು ಮುಗಿದ ಮೇಲೆ ಅವರು, ಏನಪ್ಪಾ ಆ ಹಾಡು ಯಾವ್ದದು, ಅದನ್ನ ಜನ 2 ಸಾರಿ ಆಡಿಸ್ತಾರಲ್ಲ. 2 ಸಾರಿ ಆಡ್ಸಿದ್ರು. ಅದನ್ನ ಬೈಕಲ್ಲಿ ಹೋಗ್ತಾ ಅವರೇ ಡ್ರೈವ್ ಮಾಡ್ತಾ ಇದ್ರು, ಹಿಂದೆ ಕೂತಿದ್ದೆ, ನಿಮ್ ಜೊತೆ ಕರ್ಕೊ ಹೋಗ್ತಿದ್ರು. ಏನಪ್ಪಾ ಅದು ಯಾವ್ದು, ಆ ಗೀತೆ ಎಷ್ಟು ಚೆನ್ನಾಗಿದೆ, ಅದನ್ನ ಮಹದೇಶ್ವರಕ್ಕೆ ಬರೆದ್ಬಿಡು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವ್ರೆ. ನೀವು ಅವಾಗೆಲ್ಲ ಹಾಡು ಬರಿತಾ ಇದ್ರ? ಅಷ್ಟೊತ್ತಿಗೆ ನಾನು ಅವ್ರಿಗೆ 2 ಕ್ಯಾಸೆಟ್ ಮಾಡ್ಕೊಟ್ಟಿದ್ದೆ. ಹೋಗಲಾರೆ ಹಲಗೂರಿಗೆ ಹಾಡಿದೆ ನೋಡಿ, ಒಂಚೂರು ಹಾಡಿ ಸರ್. ಹೋಗಲಾರೆ ಹಲಗೂರಿಗೆ ನಾನು, ಮನ್ನಿಸೆನ್ನ ಧರ್ಮ ಗುರುವೆ ನೀನು. ಈ ಹಾಡಿರ್ತಕ್ಕಂಥ ಕ್ಯಾಸೆಟು. ಈ ಹಾಡ್ನು ನೀವೇ ಬರ್ದಿದ್ದು? ನಾನೇ ಬರ್ದಿದ್ದು ಸರ್. ಇದು ಅಲ್ಲ, ನೀವೇ ಬರ್ದಿದ್ರಿ ಈ ಹಾಡ್ನ. ಸಿಂಗರ್ ತರ ನೀವು ಇಷ್ಟೊಂದು ಚೆನ್ನಾಗಿ ಆಡ್ತೀನಿ, ನೀವು ಹಾಡುಗಾರರು ಕೂಡ ಸರ್? ಸುಮಾರಾಗಿ ಆಗ್ತೀನಿ ಸರ್. ಸುಮಾರಾಗಿ ಸರ್, ಚೆನ್ನಾಗಿ ಬರ್ತದೆ. ಹಾಡೋದಕ್ಕಿಂತ ಬರೆಯೋದು ಸರ್, ಅಷ್ಟೇ. ಸಂಯೋಜನೆ ಮಾಡ್ತಕ್ಕಂಥದ್ದು. ಅಂದ್ರೆ ನೋಡಿ, ದೈವದತ್ತವಾಗಿ ಎಲ್ಲವೂ ಕೂಡ ನಿಮ್ಮಲ್ಲೇ. ಹಾಡುಗಾರರು, ಕನ್ನಡ ಶಿಕ್ಷಕರು, ಲೇಖಕರು, ಸಾಹಿತಿಗಳು ಎಲ್ಲ ಇದೆ. ಸರ್, ಮುಂದುವರಿಸಿ ಸರ್. ಅದು ಹಾಗೆ ಆ 2 ಕ್ಯಾಸೆಟ್ ಕೂಡ ಮಾಡ್ಕೊಟ್ಟಿದ್ದೆ. ಇದು ಅವರಿಗೆ 3ನೇ ಕ್ಯಾಸೆಟ್. ಬೈಕಲ್ಲಿ ಹೋಗುವಾಗ ಕೇಳಿದ್ರು, ಇದನ್ನ ಮಹದೇಶ್ವರಕ್ಕೆ ಬರ್ದು ಬಿಡಿ ಅಂತ. ನಾನು ಬೇಡಿ, ಅವರು ಬರ್ದಿರ್ತಕ್ಕಂಥ MN ವ್ಯಾಸರಾವ್ ಅವರು, ರಾಗ ಸಂಯೋಜನೆ ಮಾಡಿರ್ತಕ್ಕಂಥ ಅಶ್ವಥ್ ಸರ್, ಇವರೆಲ್ಲ ಏನ್ ಅನ್ಬೋದು, ಬೇಡಿ ರಿಮೇಕ್ ಅಂದ್ಬಿಡ್ತಾರೆ, ಬೇಡಿ ಜನ.
ಇಲ್ಲ ಇಲ್ಲ ನೀನು ಬರೆಯಪ್ಪ, ನಾನು ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳಿ ನೀನ್ ಬರೆಯಪ್ಪ, ಈ ಹಾಡು ನೀ ಬರೀ ರವಿ, ನಾನು ಹಾಡ್ತೀನಿ ನೋಡು ಎಲ್ಲೋ ಹೋಗುತ್ತೆ ಇದು ಅಂತ ಅಂದ್ರು. ನಾನು ಅದನ್ನ ಅಷ್ಟೋಗಿ ತಗೊಳ್ಳಿಲ್ಲ. 1-2 ತಿಂಗಳು ಸತಾಯಿಸ್ಬಿಟ್ಟೆ, ಬರಲಿಲ್ಲ. ಆ ಕ್ಯಾಸೆಟ್ ಇರ್ತಕ್ಕಂಥ ಬೇರೆ ಬೇರೆ ಹಾಡೆಲ್ಲ ಬರ್ದೆ. ಯಾವ್ದ್ಯಾವ್ದು, ಮಾದೈ ಬರ್ತಾರೆ ಗಿರಿಗೆ ಕೌದಳ್ಳಿ ಕಣ್ವೆಯೊಳಗೆ, ಭಾರಿ ಬರ್ಗನ ಏರಿ ದೂರದ ಬಸೆಯ ನೋಡಿ ಮಾದೈ ಬರ್ತಾರೆ ಗಿರಿಗೆ, ನಮ್ಮ ಸ್ವಾಮಿ ಬರ್ತವ್ರೆ ಮಲೆಗೆ. ಉದಯರಂಗ ಬಸ್ಗಳಲ್ಲಿ ಟ್ರೆಂಡಿಂಗ್ ಸಾಂಗ್. ಹೌದು. ನೆಕ್ಸ್ಟ್ ಬೇರೆ ಸಾಂಗ್ ಸರ್? ಹೌದು. ಆಮೇಲೆ ಅದರಲ್ಲಿ ನವಿಲೊಂದು ನಲಿಯುತ್ತಿದೆ, ನಲಿದು ನಮಿಸುತ್ತಿದೆ, ಹೋ ಗರಿಬಿಚ್ಚಿ ಕುಣಿಯುತ್ತಿದೆ, ತನ್ನ ಮನ ಬಿಚ್ಚಿ ಹಾಡುತ್ತಿದೆ. ಇದು ಮತ್ತೆ ಅದರಲ್ಲಿ ಮಲೆಯ ಮಹಾದೇವ ಸ್ವಾಮಿ ಕೈಲಾಸದ ಒಡೆಯ, ನಿಮ್ಮ ನೋಡಲೆಂದರೆ ಗಿರಿ ದೂರ, ಸ್ವಾಮಿ ನಿಮ್ಮ ಪಾದನ ಬೇಡಿ ಬಂದೆ. ಇದು ಆಮೇಲೆ ಮಾದೇಶ್ವರ ನಿನ್ನ ಗಿರಿಗೆ ಬರುವೆ, ನಿನ್ನ ಪೂಜೆಯ ನಾ ಮಾಡುವೆ, ಕಣ್ಣೀರಿನ ಹೊಳೆ ಹರಿಸುವೆ, ನನಗೊಂದು ಶಿಶು ನೀಡೆಯ ಮಾದೇವ, ನನಗೊಂದು ಶಿಶು ನೀಡೆಯ. ಇದು ಸರ್, ಈಗ ಒಂದು ಆಲ್ಬಮ್ ಅಲ್ಲಿ ಒಂದ್ ಹಾಡು ಟ್ರೆಂಡಿಂಗ್ ಇರುತ್ತೆ, ಆದ್ರೆ ಈ ಆಲ್ಬಮ್ ಅಲ್ಲಿ ಎಲ್ಲ ಹಾಡು ಟ್ರೆಂಡಿಂಗು. ಬರೀ ಮಾದೇಶ್ವರ ದಯಾಭಾರತಿ ನೋಡಿ, ಈಗ ನಿಮ್ ಧ್ವನಿ ಕೇಳಿದವ್ರ ಸಾಕಷ್ಟು ಜನ ಕೇಳಿರೋ ಗೊತ್ತಿರುತ್ತೆ. ಪ್ರತಿ ಒಂದೊಂದು ವಜ್ರದ ಮುತ್ತು ಅಂತಾರಲ್ಲ ಆತರ, ಅದೇನ್ ಆ ಸಮಯದಲ್ಲಿ ಉಳಿತು. ಇಷ್ಟೆಲ್ಲ ಹಾಡು ಬರ್ದಿದ್ದೀನಿ, ಇದೊಂದು ಉಳಿದಿತ್ತು. ಮತ್ತೆ ಇದೊಂದನ್ನು ಬರ್ದಿರ್ಲಿಲ್ಲ. ಇದೇ ಕ್ಯಾಸೆಟ್ಗೆ ನಾನೊಂದು ಹಾಡಿದ್ದೀನಿ, ದೇವ ಮಾದೇವ ಬಾರು ಅಂತ. ನೀವು ಹಾಡಿದ್ದೀರಾ? ಹಾಡಿದ್ದೀನಿ. ಅದು ನೀವೇ ಬರ್ದಿರೋದು? ಅದು ನಾನ್ ಬರ್ದಿಲ್ಲ, ನಮ್ಮ ಫ್ರೆಂಡ್ ಮಂಜುನಾಥ್ ಕೆಸ್ತೂರು ಅಂತ ಅವ್ರು. ಮಂಜುನಾಥ್, ಅದು ಹಾಡಿ ಸರ್, ಹೆಂಗ್ ಧ್ವನಿ? ದೇವ ಮಾದೇವ ಬಾರು ಸ್ವಾಮಿ ಮಲೆಯ ಮಾದೇವ ಬಾರು, ಈ ಗೀತೆ. ಏನ್ ಸರ್, ಕ್ಯಾಸೆಟ್ ಬರುತ್ತೆ ನಿಮ್ ಧ್ವನಿ? ಇದೆಲ್ಲ ರೆಡಿ ಇದ್ವು ಸರ್ ಸಾಂಗ್ಗಳು, ಆದ್ರೆ ಮಾದೇಶ್ವರ ದಯಾಬಾರದೆ ಒಂದು ಮಾತ್ರ ಬರ್ದಿರ್ಲಿಲ್ಲ. ಸರಿ, ಕ್ಯಾಸೆಟ್ ರೆಕಾರ್ಡಿಂಗ್ಗೆ ಹೋದಾಗ ಎಲ್ಲ ಟ್ರ್ಯಾಕ್ ಎಲ್ಲ ಆಗಿತ್ತು, ಇವೆಲ್ಲ ಹಾಡುಗಳು ರೆಡಿ ಇತ್ತು. ಆಮೇಲೆ ಇನ್ನೊಂದ ನಾನು ಹೇಳಿದ್ನಲ್ಲಪ್ಪ, ಅದನ್ನ ಬರ್ದ ಅಂತ ಕೇಳ್ತಿದ್ರು. ಅಂದ್ರೆ ಅದ್ರ ಮೇಲೆ ಜಾಸ್ತಿ ಅವ್ರಿಗೆ ಅದನ್ನ ಮರೆಯಲಿಕ್ಕಾಗಿಲ್ಲ, ಮರ್ತೇ ಇಲ್ಲ. ಅದೇ ಇಷ್ಟ ಟ್ಯೂನ್ ಅವ್ರ ತಲೆಯಲ್ಲಿ ಕೂತ್ಬಿಟ್ಟಿತ್ತು. ನಾನು ಅದನ್ನ ಬರೆಯೋದ್ ಬೇಡ ಅಂತ, ಮರೀತಾರೆ ಅಂತ ಅವ್ರು ಮರ್ತಿಲ್ಲ, ಬರೀತಾನೆ ಅಂತ ಅವರು ಕಾಯ್ತಾ ಇದ್ರು. ಕೊನೆಗೊಂದಿನ ನಮ್ಮ ಮನೆಗ್ ಬಂದೇ ಬಿಟ್ರು, ಆಲ್ಟ್ಗ್ ಬಂದ್ರು ಮನೆಗೆ. ಇಲ್ಲಿಗೆ? ನಮ್ಮ ಮನೆಗೆ ಬಂದಾಗ ಅಲ್ಲಿ ನಮ್ಮ ತಂದೆ, ನಾನು ಮತ್ತೆ ನನ್ನ ದೊಡ್ಡ ಮಗಳು ಲೇಖನ ಇದ್ಲು. ನಮ್ಮ ಮನೆಯವರು ತವ್ರ ಮನೆಗೆ ಹೊರಟೋಗಿದ್ರು, ಅವ್ರು ಇರ್ಲಿಲ್ಲ. ಹಾಗಾಗಿ ನಾವು ಊಟ ಮಾಡಿ ಇನ್ನೇನು ಮಲಗೋ ಸಮಯ, ಮಲಗ್ಬಿಡಿ ನೀವು ಅಂತಂದೆ. ನಮ್ಮ ತಂದೆ ಮತ್ತು ಅವರು ಮಲಗ್ಕೊಂಡ್ರು. ನಾನು ನನ್ನ ಪಾಪು ಇದ್ದ, ನಮ್ಮ ಪಾಪು ಮಲಗಿಲ್ಲ. ಅವಳು ನಾನು ಬರೀಬೇಕು ಕೆಲವೆಲ್ಲ, ಏನೇನೋ ಬರೀಬೇಕು, ನೀನ್ ಮಲಗಮ್ಮ. ಇಲ್ಲ ನಾನು ಕೂತ್ಕೊತೀನಿ. ಅವಳಿಗೆ ಅವಾಗ 2 ವರ್ಷ, ಚಿಕ್ಕ ವಯಸ್ಸು. ಅವಳು ತೊಡೆ ಮೇಲೆ ಕೂತ್ಕೊಂಡ್ಲು. ಆಯ್ತು ಅಂತ ಕುಂತ ಮೇಲೆ 10:30-11 ಗಂಟೆ ಶುರು ಮಾಡಿ, ಏನೋ ಇವ್ರು ಒತ್ತಡ ಏರ್ತಾವ್ರಲ್ಲಪ್ಪ, ಅದಕ್ಕೋಸ್ಕರ ನಿಮ್ ಮನೆಗ್ ಬಂದಿದ್ರು? ಅದಕ್ಕೋಸ್ಕರ ಬಂದಿದ್ದು. ಇವತ್ತು ಬರ್ದೇ ಬಿಡ್ಬೇಕು ನೀನು ರವಿ, ನೀವು ಮಿಸ್ ಮಾಡ್ತಿದ್ನ ಬರ್ಸಕ್ಕೋಸ್ಕರ ಮನೆಗೆ ಅದಕ್ಕೋಸ್ಕರ ಬಂದು ಆಲ್ಟ್ ಆಗಿದ್ರು. ಇನ್ನು ನಾನ್ ತಪ್ಸ್ಕೊಳಕ್ ಆಗಲ್ಲ ಅಂತ ಹೇಳಿ, ಬರೀಲೇಬೇಕು ಇವತ್ತು, ಏನಾದ್ರು ಒಂದು ಬರೀಬೇಕು ಅಂತ ಹೇಳಿ, ಏನ್ ಬರೋದಂತ ಯೋಚನೆ ಮಾಡಿ ಕೊನೆಗೆ ಮಾದೇಶ್ವರ ದಯ ತೋರಪ್ಪ, ನೀನು ದಯ ಬರ್ಲಿಲ್ವಾ ಅಂತ. ಆಮೇಲೆ ಆ ಬೋರ್ಡೆ ಚೆನ್ನಾಗಿದೆಯಲ್ಲ, ಇದು ಹೆಂಗಿದೆ ಅಂತಂದ್ರೆ ಮಾದೇಶ್ವರ ದಯ ಬಾರದೆ. ಇದು ಹೆಂಗೈತೆ ಅಂತಂದ್ರೆ, ಹಂಸಲೇಖ ಅವರು ಅಂದ್ರೆ ರಾಜ್ಕುಮಾರ್ ಅವ್ರಿಗೆ ಒಂದ್ ಒಳ್ಳೆ ಹಾಡ್ ಕೊಡ್ಬೇಕು ಅನ್ನೋ ಇಂಟೆನ್ಷನ್ ಇತ್ತಂತೆ. ಅವ್ರು ಬೆಳ್ಬೆಳಿಗ್ಗೆ ಅವ್ರ ಸ್ಟುಡಿಯೋಗೆ ಬಂದಾಗ ಅದೇನಂತಂದ್ರೆ, ಹುಟ್ಟಿದರೆ ಕನ್ನಡ ನಾಡಲ್ಲಿ ನಿಮ್ ತರದವ್ರು ಹುಟ್ಟಬೇಕು ಅನ್ನೋದೊಂದು ಸುಮ್ ಬಾಯಿಲ್ ಬಂತಂತೆ. ಅದೇ ಒಂದು ಹಾಡಾಗೋಯ್ತಂತ. ನಿಮ್ ಬಾಯಿಲು ಕೂಡ ಮಾದೇಶ್ವರ ದಯ ತೋರಪ್ಪ ಅನ್ನೋದು ಬಂತು ನಿಮ್ಗೆ? ಇಲ್ಲಿ ಸರ್, ಇಂಥ ಸಮಯದಲ್ಲಿ ಹಂಸಲೇಖ ಸರ್ ನೆನಪು ಮಾಡಿದ್ರೆ ರಾಜ್ಕುಮಾರ್ ಅವ್ರು ನೆನಪು ಮಾಡ್ಬಿಟ್ರಲ್ಲ ಸರ್, ಧನ್ಯ ಸರ್ ನಾವು. ನೋಡಿ, ನಿಜವಾದ ಕಲಾವಿದರಿಗೆ ಈ ಸಂಸ್ಕಾರ ಇರುತ್ತೆ ಅಂತ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಹೇಳಿ ಸರ್ ಅದ್ರ ಬಗ್ಗೆ. ಹಾಗೆ ಸರ್, ನೀವೇನಂತ ನೆನಪು ಮಾಡ್ಕೊಂಡಿ ಸರ್ ಮಾದಪ್ಪನ? ಅದೇ ಮಾದೇಶ್ವರ ದಯ ಬರ್ಲಿಲ್ವಾ ನಿನ್ನ, ನನ್ಗೆ ದಯ ತೋರ್ಲಿಲ್ವಲ್ಲ, ನಾನು ಬರೀಕ್ ಆಗ್ತಿಲ್ಲ, ಇಲ್ಲಿ ಇವ್ರು ಬಿಡ್ತಾ ಇಲ್ಲ, ಸಾಲ್ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡೆ. ಅಷ್ಟಕ್ಕೆ ಇದೇ ಸಾಲ್ ಶುರು ಮಾಡ್ಬೋದಲ್ಲ, ಮಾದೇಶ್ವರ ದಯ ಬಾರದೆ.
ಹಂಗೆ ಶುರು ಮಾಡ್ಬಿಟ್ಟೆ. ಆಮೇಲೆ ಹ್ಮ್, ಮಾದೇಶ್ವರ ದಯ ಬರದೆ, ಬರಿದಾದ ಬಾಳಲ್ಲಿ ಬರಬಾರದೆ ಹ್ಮ್, ಹ್ಮ್, ಅಂತ ಶುರು ಮಾಡಿದೆ. ಬರ್ದೆ, ಹ್ಮ್. ಅಲ್ಲಿಗೆ ಮಿಡ್ ನೈಟ್ ಆಗಿತ್ತು. ಲಿರಿಕ್ ಪೇಪರು ಪೆನ್ ಅಲ್ಲೆಲ್ಲ ಇಟ್ಟು ಪೂರ್ತಿ ಹಾಡು ಮುಗಿಸ್ಬಿಟ್ರಿ? ಮುಗಿಸ್ಬಿಟ್ಟೆ. ಹ್ಮ್, 3 ಚರಣ ಇದೆ, ಅದ್ ಮುಗಿಸ್ಬಿಟ್ಟೆ, ಮಲಗಿದೆ. ಹ್ಮ್, ಆಮೇಲೆ ಬೆಳಿಗ್ಗೆ ನನಗಿಂತ ಬೇಗ ಅವ್ರು ಎದ್ದಿದ್ರು, ಹ್ಮ್. ಕೂತ್ಕೊಂಡು ಓದ್ತಾ ಕೂತಿದ್ರು, ಅವ್ರ ಅದ್ ನೋಡ ಅಂದ್ರೆ ಅವ್ರು ಅದೇ ಗಮನದಲ್ಲಿ ಅವ್ರ ಅನ್ಸುತ್ತೆ. ಓದ್ತಾ ಇದ್ರು. ಆಮೇಲೆ ನನಗೂ ಎಚ್ಚರ ಆಯ್ತು. ಆಮೇಲೆ ರವಿ ಎದ್ದ, ಚೆನ್ನಾಗಿ ಬರ್ತಿದ್ಯಾ, ಚೆನ್ನಾಗಿದೆ, ಇಷ್ಟ ಆಯ್ತು ಇದು ಅಂತ. ನೀವ್ ಹೇಳಕ್ಕಿಂತ ಮುಂಚೆ ಅವರೇ ಅವ್ರೆ ಅನಲೈಸ್ ಮಾಡ್ಬಿಟ್ಟವ್ರೆ. ಟ್ಯೂನ್ ಗೊತ್ತಿತ್ತಲ್ಲ, ಹ್ಮ್, ಹ್ಮ್, ಹ್ಮ್. ಹಾಗಾಗಿ ಆ ಟ್ಯೂನ್ಗೆ ಗೊಣಗ್ತಾ ಇದ್ರು. ಆಮೇಲೆ ಹಾಡು ಒಂದ್ಸರಿ ಹ್ಮ್, ಹಾಡ್ದೆ, ಚೆನ್ನಾಗಿದೆ ಬಿಡ್ರಿ ಅಂತ ಪೇಪರ್ ತಕೊಂಡು ಹೋದ್ರು. ಆಮೇಲೆ ರೆಕಾರ್ಡಿಂಗ್ ಆಯ್ತು. ಹ್ಮ್, ಹ್ಮ್. 2005 ನವೆಂಬರ್ ಟೈಮಲ್ಲಿ ಇದನ್ನ ಬರ್ತಿತ್ತು. 2005 ನವೆಂಬರ್ ತಿಂಗಳಲ್ಲಿ ಬರ್ದಿದ್ದು. ಆವಾಗ ಡಿಸೆಂಬರ್ಗೆ ರೆಕಾರ್ಡಿಂಗ್ ಮಾಡಿದ್ವಿ. ಹ್ಮ್, ಹ್ಮ್. ಮತ್ತೆ 2006 ಫೆಬ್ರವರಿ ಶಿವರಾತ್ರಿ ದಿನ ಇದನ್ನ ರಿಲೀಸ್ ಮಾಡಿದ್ವಿ, ಈ ಕ್ಯಾಸೆಟ್ ಅನ್ನ. ಸರ್ ರಿಲೀಸು ಇತಿಹಾಸ ಆಗ್ಬಿಟ್ಟಿತ್ತು ಸರ್. ಆ ಕ್ಯಾಸೆಟ್ಗಳು ಸಿಕ್ತಿರ್ಲಿಲ್ವಂತೆ, ಹೌದೌದು ಸರ್. ಅಷ್ಟು ಹೌದು. ಪ್ರಿಂಟ್ ಆದ್ರೂ ಕೂಡ ಸಿಗ್ತಾ ಇರ್ಲಿಲ್ವಂತೆ. ಏನು ಹೌದು. ಸಂಭ್ರಮ, ಏನು ಕ್ರಿಯೇಟಿವಿಟಿ ಮಾಡಿತ್ತು ಅಂತಂದ್ರೆ ಈ ತರ ಈ ಹಾಡು ಹುಟ್ಟಿದ್ದು. ಈ ತರ ಈ ಹಾಡು ಹುಟ್ಟೋದಕ್ಕೆ ಒಬ್ಬ ಮುಖ್ಯ ಡಾಕ್ಟರ್ ಕಾರಣ. ಅದಕ್ಕೆ ಈಗ ನೀವು ಕೇಳಿದ್ರೆ ಇದೇ ತರ ನೋಡಿ. ಹ್ಮ್, ನನ್ನ ಬಹಳ ಜನ ಸ್ನೇಹಿತರು ಕೇಳ್ತಾರೆ, ಎಷ್ಟೊಂದು ಹಾಡು ಬರ್ದಿದ್ದೀರಿ ನೀವು. ಹ್ಮ್. ಮಾದೇಶ್ವರ ಹಾಡುಗಳಲ್ಲಿ ನಿಮ್ಮ ಹಾಡುಗಳು ಸಾಮಾನ್ಯ, ಬಹುತೇಕ ಹಾಡುಗಳು ಹಿಟ್ ಆಗಿವೆ. ಅಂದ್ರೆ ಈ ಮಳವಳ್ಳಿ ಮಾದೇಸ್ವಾಮಿ ಅವರ ಎಲ್ಲಾ ಹಾಡುಗಳನ್ನು ನೀವೇ ಬರ್ದಿರೋದು ಅನ್ಸುತ್ತೆ. 90% ಹಾಡುಗಳು ಸರ್. ಅದ್ರಲ್ಲಿ ನನಗಿಂತ ಮುಂಚೆ ಹ್ಮ್. ಅವರ ಸಹೋದರರು ಬರೀತಿದ್ರು, ಇನ್ನು ಬೇರೆ ಬೇರೆ ಎಲ್ಲ ಬರ್ದಿದ್ದಾರೆ ಸರ್. ನೀವು ಬರ್ದಿರೋ ಯಾವ್ದಾದ್ರು ಒಂಚೂರು ಹೇಳಕ್ಕಾಗುತ್ತೆ? ಅವ್ರ ಯಾವ್ಯಾವ್ದು ಕಂಪನಿಗೆ ನಾನು ಬರ್ದಿರೋ, ಅವ್ರಿಗೆ ಬರ್ದಿರೋ, ಅವ್ರು ಹಾಡಿರೋದ್ರಲ್ಲಿ. ಮತ್ತೆ ಮಂಟೇಸ್ವಾಮಿ ಸಿದ್ದಪ್ಪಾಜಿ ಹಾಡುಗಳನ್ನು ಬರ್ದಿನಿ. ಯಾವ song? ಊರಿಗೆಲ್ಲ ಆಯ್ತಲ್ಲ ಸರ್. ಅದೇ ತರ ಅಲ್ಲಿ ಅದೇ ಕ್ಯಾಸೆಟ್ ಅಲ್ಲಿ ಯಾರಿಗೆ ಒಲಿದೆಯ ಲಿಂಗಯ್ಯ, ಕಂಡಕ್ಕೆ ಒಲಿದೆಯ ಸ್ವಾಮಿ, ಭಕ್ತರಿಗೊಲಿದೆಯ ಇದು. ಆಮೇಲೆ ಕಣ್ಣೆತ್ತಿ ನೋಡ್ರವ್ವ ಕಂಡಾಯ ಮೂರುತಿಯ, ಕಣ್ಣಾರೆ ಕಂಡು ಕೈ ಮುಗಿದು ದಾನವ ನೀಡಿರವ್ವ. ಮಳವಳ್ಳಿ ಮಾದೇಸ್ವಾಮಿ ಯಾವ ಕಾರ್ಯಕ್ರಮಕ್ಕೆ ಹೋದ್ರಿ ಹಾಡ್ನ ಬಾಡ್ತೆ ಬಿಡದೇ ಇಲ್ಲ ಜನ. ಹೌದು. ನೆಕ್ಸ್ಟ್ ಸರ್ ಹಾಗೆ ಅದ್ರಲ್ಲೇನೆ ನೋಡೋಣ ಬನ್ನಿರೋ ಬಪ್ಪಣಪುರದ ಒಡೆಯನ, ಧರೆಯನ್ನು ತಂದ ನಮ್ಮ ಘನ ಮಹಿಮೆ ಕಾರಣ. ನೋಡೋಣ ಬನ್ನಿರೋ ಬಪ್ಪಣಪುರದ ಒಡೆಯನ, ಧರೆಯನ್ನು ತಂದ ನಮ್ಮ ಘನ ಮಹಿಮೆ ಕಾರಣ ಇದು. ಹಾಗೆ ಅದರಲ್ಲಿ ಚಂದವೋ ಚಂದ ಚಂದ ಕಪ್ಪಡಿ ಕೈಲಾಸ ಚಂದ, ರಾಚಪಾಜಿ ಮಠವೇ ಚಂದವೋ, ಈ ತರದೆಲ್ಲ ಮತ್ತೆ ಅದಲ್ದೆ ಅವ್ರ ಕ್ಯಾಸೆಟ್ಗೆನೆ ಮರೆಯಾದೆಯ ಕೇಳಿದ್ರ ಎಂತ ಅದ್ಭುತ ಸಾಂಗ್ ಅದು. ಅವ್ರ ಧ್ವನಿಲಿ ಕೇಳಿದ್ರೆ ಚಂದ. ಆಡಿ ಸರ್. ಮರೆಯಾದೆಯ ಗುರುವೇ ಮರೆಯಾದೆಯ, ಇದೆಲ್ಲ. ಆಮೇಲೆ ಅಮ್ಮ ತಾಯೇ ಮುತ್ತೈದೆಯರೇ ಬನ್ನಿರೇ, ಮುತ್ತೈದೆ ಬಳೆ ಕೊಳ್ಳಿರೇ, ಅದು ಕೇಳಿದ್ರ ಬಳೆ ಬಳೆ ಅದೆಲ್ಲ ಕೇಳಿದ್ರೆ. ಜೀವನ ಸ್ಥಿರವಲ್ಲ, ಅದನ್ನು ನೀವೇ ಬರ್ದಿದ್ದ ಸರ್. ಜೀವನ ಸ್ಥಿರವಿಲ್ಲ, ಮಾನವ ಜೀವನ ಸ್ಥಿರವಿಲ್ಲ, ಮಾಯದ ಈ ಘೋರ ಜೀವನ ಸ್ಥಿರವಿಲ್ಲ. ಸರ್ ಈ ಹಾಡುಗಳೆಲ್ಲ ಬರ್ದಾಗ ನಿಮ್ಗೆ ಎಷ್ಟು ವರ್ಷ ಆಗಿತ್ತು ಸರ್? ಸ್ಟಾರ್ಟಿಂಗ್ ಅಲ್ಲಿ ನಾನು ಮೊದಲು ಬರ್ದಾಗ ನನಗೆ 25 ವರ್ಷ ಸರ್. ಈ ಜೀವನ ಸ್ಥಿರವಿಲ್ಲ ಬರ್ದಾಗ? ಅದು ಬರ್ದಾಗ ಒಂದ್ 35 ಆಗಿರ್ಬೋದು. 35 ವರ್ಷಕ್ಕೆ ಜೀವನ ಸ್ಥಿರವಲ್ಲ ಈ ಮಾಯದ ಲೋಕದಲ್ಲಿ ಅಂತ 70-80 ವರ್ಷದ ಒಂದು ತಾಟ್ ಹೆಂಗ್ ಬರಕ್ ಸಾಧ್ಯ? ಇದೆಲ್ಲ ಆಲೋಚನೆ ಹೇಗ್ ಮಾಡ್ತಿದ್ರಿ ನೀವು? ಹೆಂಗ್ ಬರ್ತಿದ್ರಿ ವರ್ಡ್ಗಳೆಲ್ಲ? ಅಂದ್ರೆ ಇದು ಆಕ್ಚುಲಿ ಇದು ಒಂದು ಸನ್ನಿವೇಶಕ್ಕೆ ಬರ್ದಿದ್ದ ಹಾಡು. ನೀಲೇಗೌಡ ಶಂಕಮ್ಮನ್ಗೆ ತುಂಬಾ ಕಷ್ಟ ಕೊಟ್ಟ ಒಂದು ಸಿಚುವೇಶನ್. ಆದ್ರೆ ಈ ಪದಗಳು, ಈ ಸಾಹಿತ್ಯಗಳು ಹೇಗ್ ಬರಕ್ ಸಾಧ್ಯ ಈ ತರ? ಆದ್ರೆ ಇದಕ್ಕೆ ನಮ್ಗೆ ನಮ್ಮ ಮಹಾಗುರುಗಳು ಹಂಸಲೇಖ ಸರ್ ಅವರ ಹಾಡನ್ನ ಕೇಳಿ ನಾವು ಚಿಕ್ಕಂದಿಂದ ಬೆಳೆದವರು. SPB ಸರ್ ಅವರ ಹಾಡು, ರಾಜ್ಕುಮಾರ್ ಅವರ ಹಾಡು. ನಿಮ್ಮ ಮನೇಲಿ ಫೋಟೋಗಳನ್ನ ಹಾಕ್ಬಿಟ್ಟಿದ್ದೀರಾ? ಖಂಡಿತ ಸರ್. ಅವರೆಲ್ಲರೂ ಫೋಟೋ ಇಟ್ಕೊಂಡಿದ್ದೀನಿ ಸರ್. ಅಂದ್ರೆ ನೀವು ಅವರು ಹಂಸಲೇಖ ಸರ್ ಹಾಡುಗಳನ್ನ ಗಮನಿಸ್ತಾ ಇರ್ತೀರಿ, ಅವ್ರ ಸಾಹಿತ್ಯ ಸವಿತೀವಿ. ಹಾಗೆ ಚಿಕ್ಕಂದ ಹಾಡು ಕೇಳಿ ಬೆಳೆದಿದ್ದೀವಲ್ಲ, ಒಂದಷ್ಟು ಆ ಸನ್ನಿವೇಶವನ್ನ ಕೇಳಿದಾಗ ಇದಕ್ಕೆ ಈ ತರ ಬರೆದ್ರೆ ಸರಿಯಾಗುತ್ತೆ ಅಂತ ಒಂದು ಆಲೋಚನೆ, ಆ ರೀತಿ ಬರ್ದಿದ್ದು ಸರ್.
ಒಟ್ಟಾರೆ ಇದನ್ನ ನಾನು ಹೇಳಕ್ ಹೊರಟಿದ್ದು ನನ್ನ ಸ್ನೇಹಿತರುಗಳು ಹಿಂಗೆ ಕೇಳಿದ್ರು, ನೀವ್ ಯಾಕೆ ಇದನ್ನೆಲ್ಲ ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಬಾರ್ದು ಅಂತ, ಈ ಹಾಡೆಲ್ಲ ಹಾಕಬಾರ್ದು ಅಂತ. ಆಮೇಲೆ ಅಲ್ಲಿ ನಾನು ಹೇಳಿದೆ, ಬಹಳ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ಜನ, ಅಲ್ಲೂ ನಮ್ಮ ಹಾಡುಗಳನ್ನೇ ಹಾಕಿದ್ದಾರೆ, ನಿಮ್ ಸಂದರ್ಶನ ಮಾಡಿದ್ದಾರೆ. ಅಲ್ಲೇ ನಾನು ಕೇಳ್ತೀನಿ, ನೀವು ಕೇಳ್ತೀರಿ, ನಾನೇ ಯಾಕೆ ಮಾಡ್ಬೇಕು ಚಾನಲ್ ಒಂದೇ? ಇಲ್ಲ, ಹಾಡು ಹುಟ್ಟಿದ ಸಮಯ ಇದೆಯಲ್ಲ, ಅದು ಹೇಗ್ ಹುಟ್ಟಿತು ಇದನ್ನ ಹೇಳ್ಬೇಕು ನೀವು. ಅಲ್ಲಿ ನಿಮ್ಮ ಹಾಡುಗಳನ್ನ ಹಾಕೋದಲ್ಲ, ನೀವು ಹೇಗೆ ಹಾಡನ್ನ ಬರೆದ್ರಿ, ಅದನ್ನ ರೆಕಾರ್ಡಿಂಗ್ ಹೇಗಾಗತ್ತೆ, ಅದು ಅದ್ರ ಬಗ್ಗೆ ಹೇಳಿ ನೀವು ಅಲ್ಲಿ ಅಂತ ವಿಚಾರಗಳೆಲ್ಲ ಹಂಚ್ಕೊಳ್ತೀವಿ ಅಂತ ಹೇಳಿದ್ರು. ಸುಮ್ನೆ ಬಾಯಲ್ಲಿ ಕೇಳ್ದವ್ರಿಗೆಲ್ಲ ಒಂದಷ್ಟು ಜನಕ್ಕೆ ಹೇಳಿದೀನಿ, ಹಂಗೂ ಹೇಳಿದೀನಿ. ಆದ್ರೆ ಅವರು ಇಲ್ಲ ಇದನ್ನ ಎಲ್ಲರಿಗೂ ಸಿಗ್ಬೇಕು ಈ ಮಾಹಿತಿ, ನೀವು ಯೂಟ್ಯೂಬ್ ಚಾನಲ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಸರ್ ನಾನು ಈಗ ಹೊಸದಾಗಿ ಇದನ್ನ ನಾನು ಆರ್ ರವಿಕುಮಾರ್ ಅಫಿಷಿಯಲ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಕೂಡ ಮಾಡಿದೀನಿ ಈಗ. ಅಂದ್ರೆ ನನ್ನ ಎಲ್ಲಾ ಸ್ನೇಹಿತರ ಒಂದು ಒತ್ತಾಯದ ಮೇರೆಗೆ ಮಾಡಿರ್ತಕ್ಕಂಥ, ಅಂದ್ರೆ ಅವ್ರು ಕೇಳಿರೋದು ಅಂದ್ರೆ ಮ್ಯೂಸಿಕ್ ಹೇಗ್ ಮಾಡ್ತಾರೆ, ಸಾಹಿತ್ಯ ಹೇಗ್ ಮಾಡ್ತಾರೆ, ಜನಗಳಿಗೆ ಸಾಮಾನ್ಯ ಜನಗಳಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಅದನ್ನೆಲ್ಲ ನೀವು ವಿಡಿಯೋ ಮಾಡ್ಲಿ, ತಿಳಿಸ್ಲಿ ಅಂತ ಹೇಳಿ. ಈಗ ನೀವು ಹೇಳಿದ ಮೇಲೆ ಅದ್ ನೆನಪಾಯ್ತು ನನಗೆ, ಹೇಗೆ ಹಾಡು ಹೇಗ್ ಹುಟ್ಟುತ್ತದೆ, ಹೇಗ್ ಬರೀತೀರಿ, ಅದನ್ನ ಅಲ್ಲಿ ಹೇಳ್ಬೇಕು. ನಾನು ಪ್ರತಿಯೊಂದು ಹಾಡಿನ ಬಗ್ಗೆ ಇನ್ಮೇಲೆ ಹೇಳಕ್ಕೆ ನಾನು ಅಂದ್ಕೊಂಡಿದೀನಿ ಸರ್. ಒಂದೊಂದು ಹಾಡುಗುನು ಯಾಕಂದ್ರೆ ನೀವು ಬರೆದಂತ ಹಾಡುಗಳು ಎಂತೆಂತ ದೊಡ್ಡ ದೊಡ್ಡ ಮೇಧಾವಿ ಸಿಂಗರ್ಗಳು, ನೀವು ಬರೆದಂತ ಹಾಡನ್ನ ಮಳವಳ್ಳಿ ಮಾದೇವ ಸ್ವಾಮಿ ಅವರು ಹಾಡಿದ್ದಾರೆ, SP ಸರ್ ಹಾಡಿದ್ದಾರೆ, ಅದನ್ನೆಲ್ಲ ಹತ್ರದಿಂದ ನೋಡಿದ್ದೀರಿ ನೀವು? ಹೌದು ಸರ್, ಖಂಡಿತ. ಅದನ್ನೆಲ್ಲ ಬೇರೆ ನಾನು 11 ಸಲ ಭೇಟಿ ಮಾಡಿದ್ದೀನಿ ಸರ್. ನೀವು ಅದೃಷ್ಟವಂತರಲ್ವ? ನನ್ನ ರಚನೆಯ, ನನ್ನ ರಾಗ ಸಂಯೋಜನೆಯ ಹಾಡುಗಳನ್ನ 23 ಸಾಂಗ್ ಹಾಡಿದ್ದಾರೆ SPB ಸರ್. ಜಾನಕಿ ಅಮ್ಮ 2 ಸಾಂಗ್ ಹಾಡಿದ್ದಾರೆ. ಜಾನಕಿ ಮೇಡಮ್ ಹೌದು, ಆಮೇಲೆ ಇಲ್ಲಿ ನಮ್ಮ ಮಂಜುಳಾ ಗುರುರಾಜ್ ಅವರು, ರಾಜೇಶ್ ಕೃಷ್ಣನ್ ಅವರು, ನಂದಿತಾ ಮೇಡಮ್, ನಮ್ಮ ಜೋಗಿ ಸುನೀತಾ ಅವರು, ಮತ್ತೆ ಸಿನಿಮಾ ನಟರಾಗಿರ್ತಕ್ಕಂಥ ಪ್ರೇಮ್ ಸರ್, ನೆನಪಿರ್ಲಿ ಪ್ರೇಮ್ ಅವರು ಕೂಡ 6 ಸಾಂಗ್ ಹಾಡಿದ್ದಾರೆ. 6 ಸಾಂಗ್. ಟೆನ್ನಿಸ್ ಕೃಷ್ಣ ಅವರು 2 ಸಾಂಗ್ ಹಾಡಿದ್ದಾರೆ. ನೀವು ಬರ್ದಿರೋದು? ಹೌದು ಸರ್. ಇಲ್ಲಿವರೆಗೆ ಎಷ್ಟು ಹಾಡು ಬರ್ದಿರ್ಬೋದು ಸರ್ ನಿಮ್ ಟೋಟಲ್ ಗೆ? ಸರ್ ಇನ್ನೇನು 1000 ಹತ್ರ ಸರ್. 1000 ದಾಟ್ತಾ ಇದ್ದೀರಾ? ದಾಟಬೇಕು ಸರ್, ಪ್ರಯತ್ನದಲ್ಲಿ ಸರ್. ನಿಮ್ಮಿಂದ ಇರೋ ಶಕ್ತಿ ಯಾವ ಸರ್? ಹಂಗ್ರೆ ಇಷ್ಟೊಂದೆಲ್ಲ ಬರೀತಾ ಇದ್ರಿ, ಯಾವ್ದು ಕೂಡ ಫೇಲ್ ಆಗುವಂತದ್ದು, ಕೇಳುವಂಗಿಲ್ಲ ಅನ್ನೋದೇ ಎಲ್ಲಾ ತರದ್ದು ಬರೀತಿರಲ್ಲ? ಅಲ್ಲ, ಇರ್ತವೆ ಸರ್, ಅಂತವು ಇರ್ತವೆ. ಅಂದ್ರೆ ನಾವೆಲ್ಲವನ್ನು ಶ್ರದ್ಧೆಯಿಂದಾನೇ ಮಾಡ್ತೀವಿ, ಇದು ಹಿಟ್ ಆಗ್ಬೇಕು. ಕೇಳಿ ಕನ್ನಡ ಶಿಕ್ಷಕರಲ್ವೇ? ಆದ್ರೆ ನಮ್ಮ ಕೇಳುಗರು ಇದಾರಲ್ಲ, ಅವ್ರ ಆಶೀರ್ವಾದ ಯಾವ್ದಕ್ಕೆ ಹೆಚ್ಚು ದೊರಕುತ್ತೋ ಆ ಸಾಂಗ್ ಹಿಟ್ ಆಗುತ್ತೆ. ಖಂಡಿತ ಸರ್, ಯಾಕಂದ್ರೆ ನಿಮ್ಮ ಹತ್ರ ಮಾತಾಡ್ತಾ ಹೋದ್ರೆ ಒಂದ್ ದಿನ ಪೂರ್ತಿ ಮಾತಾಡೋ ಸಬ್ಜೆಕ್ಟ್ ಗಳಿದೆ. ಹಾಡ್ ಹೇಗ್ ಹುಟ್ಟುತ್ತೆ, ಹೇಗ್ ಮ್ಯೂಸಿಕ್ ಮಾಡ್ತಾರೆ, ಹೇಗ್ ಆಡ್ತಾರೆ, ನಾವು ಒಂದೇ ಡೈರೆಕ್ಟ್ ಆಗಕ್ಕಾಗಲ್ಲ, ಇದು ಒಂಚೂರು ಕರ್ಕಸ ಇಲ್ಲದೆ ಹೆಂಗ್ ಆಡ್ತಾರೆ, ಇದನ್ನೆಲ್ಲ ಕೇಳ್ಬೇಕು ಅನ್ನೋದಿದೆ. ಅದಕ್ಕೋಸ್ಕರ ನೀವು ಇದೊಂದು ಚಾನಲ್ ಮಾಡೋದು ಒಳ್ಳೇದು. ಅಂದ್ರೆ ನಿಮ್ ಚಾನಲ್ ಹೆಸರು ಇನ್ನೊಂದ್ಸಲ ಹೇಳಿ ಸರ್. ಸರ್, ಆರ್ ರವಿಕುಮಾರ್ ಅಫಿಷಿಯಲ್. ಆರ್ ರವಿಕುಮಾರ್ ಅಫಿಷಿಯಲ್ ಅಂತ ಹೇಳಿ ನಿಮ್ಮ ಯೂಟ್ಯೂಬ್ ಚಾನಲ್. ಫೇಸ್ಬುಕ್ ಅಲ್ಲೂ ಕೂಡ ಅದೇ ಇರುತ್ತೆ ಸರ್. ಅಂದ್ರೆ ಇದೇ ವಿಡಿಯೋ ಇದ್ರಲ್ಲೇ ಅಪ್ಲೋಡ್ ಆಗುತ್ತೆ. ಖಂಡಿತ ಸರ್, ನಿಜವಾಗ್ಲೂ ಕೂಡ. ಯಾಕೆಂದ್ರೆ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಗ್ರಾಮೀಣ ಭಾಗದವ್ರಿಗೆ, ತುಂಬಾ ಜನಗಳಿಗೆ ಹೇಗೆ ಈ ಒಂದು ಟೆಕ್ನಿಕಲ್ ಆಗಿ ಮಾಡ್ತಾರೆ ಅನ್ನೋದನ್ನ. ಅದನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಚಾನಲ್ ಬರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.